ಕ್ಷಣ ಕ್ಷಣಕ್ಕೂ ಯುದ್ಧದ ವಾತಾವರಣ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಉದ್ವಿಗ್ನತೆ ಕೂಡ ತೀವ್ರ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಸಾಕಷ್ಟು ವಿವರಗಳು ಬರ್ತಾ ಇದೆ, ಅಪ್ಡೇಟ್ಸ್ಗಳು ಬರ್ತಾ ಇದೆ. ಪಾಕಿಸ್ತಾನ ನೆಲದಲ್ಲಿ ಬೆಂಕಿಯ ಮಳೆ ಸುರಿಸಿದಂಥ ಭಾರತ ಕೆಣಕಿದ ಕುತಂತ್ರಿಗಳಿಗೆ ಈಗ ಡ್ರೋನ್ ಬಾಂಬ್ ಅನ್ನು ದಾಳಿ ಮಾಡಲಾಗಿದೆ. ಭಾರತದ ಡ್ರೋನ್ ಅಟ್ಯಾಕ್ಗೆ ಪಾಕಿಸ್ತಾನ ಹೆದರಿದೆ. ಪಾಕಿಸ್ತಾನದ ಬಹುತೇಕ ನಗರಗಳ ಮೇಲೆ, ಪ್ರಮುಖ ನಗರಗಳ ಮೇಲೆ ನಿರಂತರವಾಗಿ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪದೇ ಪದೇ ಭಾರತವನ್ನು ಪ್ರಚೋದನೆ ಮಾಡ್ತಾ ಇತ್ತು. ಭಾರತದ ಅನೇಕ ನಗರಗಳ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿತ್ತು. ಆದರೆ ಅದಕ್ಕೆ ತಿರುಗೇಟು ಕೊಟ್ಟಿರುವಂಥ ಭಾರತ ಈಗ ಪಾಕಿಸ್ತಾನದ ನಗರಗಳ ಮೇಲೂ ಕೂಡ ಡ್ರೋನ್ ಅಟ್ಯಾಕನ್ನು ಮಾಡಿದಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನು ಕೂಡ LOC ಭಾಗದಲ್ಲಿ ಆರ್ಟಿಲರಿ ಶೆಲ್ಲಿಂಗನ್ನು ಕೂಡ ತುಂಬ ಜೋರಾಗಿ ಮಾಡಿತ್ತು. ಇದರ ಜೊತೆಗೆ ಭಾರತ ಕೂಡ ಅಷ್ಟೇ ತೀವ್ರವಾದಂಥ ಉತ್ತರವನ್ನು ಕೂಡ ಕೊಟ್ಟಿದೆ. ಈಗಾಗಲೇ ಭಾರತೀಯ ಭೂಸೇನೆ ಒಂದು ಪತ್ರಿಕಾ ವಿವರಣೆಯನ್ನು ಕೂಡ ಕೊಟ್ಟಿದೆ, ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದೆ. ಸಂಪೂರ್ಣವಾಗಿ ಭಾರತದ ಗಡಿ ಭಾಗದಲ್ಲಿ, ಅದರಲ್ಲೂ ವೆಸ್ಟರ್ನ್ ಫ್ರಂಟಿಯರ್ ಅಂದರೆ ಪಶ್ಚಿಮದ ಗಡಿ ಭಾಗದಲ್ಲಿ ಹೆಚ್ಚಿನ ದಾಳಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತೀವ್ರ ಅಂತ ತಿರುಗೇಟನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ.